ಕನ್ನಡ ಕಠಿಣ ಪದಗಳು ಅಥವಾ ಒತ್ತಕ್ಷರ ಪದಗಳು. ಹಿಂದಿನ ವಿಡಿಯೋದಲ್ಲಿ ಇಷ್ಟು ಪದಗಳನ್ನು ಬರೆದಿದ್ವಿ. ಇವತ್ತು ಮತ್ತಷ್ಟು ಪದಗಳನ್ನು ಬರೆಯೋಣ. ಅಬ್ಕಾರಿ ಈಗ ಉಚ್ಚಾರ ಏನು ಬರ್ತದೆ, ಅಬ್ಕಾ ಕಾ ಅಂತ ಬರ್ತದೆ, ಆ ಉಚ್ಚಾರ ಬರ್ತದ್ರಿಂದ ಇದನ್ನು ಬಾ ಬರಬೇಕು. ಬಾಗೆ ಕಾವತ್ತು. ಅಬ್ಕಾರಿ ಅಬ್ಕಾರಿ. ಕೊತ್ವಾಲ ಕೊತ್ವಾಲಾಗ ಮೊದಲು ತ ಹೇಳ್ತಾ ಇದ್ದೀವಿ. ಅದರಲ್ಲಿ ಸ್ವರ ಉಚ್ಚಾರ ಆ ಇರೋದ್ರಿಂದ ತಾ, ಇದಕ್ಕೆ ವ ಉಚ್ಚಾರ, ವ ಒತ್ತಕ್ಷರ. ಕೊತ್ವಾಲ ಇಲ್ಲಿ ಆ ಅಂತ ಬರ್ತಾ ಇರೋದ್ರಿಂದ ಕೊಂಬಿನ ದೀರ್ಘ ಕೊತ್ವಾಲ. ಖುಷ್ಕಿ ಖೂ ಮಹಾಪ್ರಾಣ ಖೂ. ಖುಷ್ಕಿ ಈಗ ಈ ಉಚ್ಚಾರ ಬರ್ತಾ ಇದೆ, ಆದ್ದರಿಂದ ಇಲ್ಲಿ ಏನು ಬರಬೇಕು, ಇಲ್ಲಿ ಗೂಡಿಸು. ಇದೇನಾಯಿತು, ಖುಷಿ ಆಯಿತು. ಇದನ್ನು ಖುಷ್ಕಿ ಮಾಡಬೇಕಾದ್ರೆ ಕವತ್ತು. ಖುಷ್ಕಿ. ಜಬರ್ದಸ್ತು ಜಬರ್ದಸ್ತು ಹೇಗೆ, ಜ ಬ ಅಂತ ಬರ್ತಾ ಇದೆ. ಜಬರ್ದಸ್ತು ಇಲ್ಲಿ ಅರ್ಕಾವತ್ತು ಬರುತ್ತೆ, ಆದರೆ ಮೊದಲು ಬರೆದು ನಂತರ ಅರ್ಕಾವತ್ತು. ಇದು ಜಬರ್ದಸ್ತು. ಸ ಇಲ್ಲಿ ದಸ್ತು ಅಂತ ಇದ್ದೀವಿ, ಹೂ ಉಚ್ಚಾರ ಬರ್ತದೆ ಇಲ್ಲ, ಹೂ ಸ್ವರ ಉಚ್ಚಾರ, ಅದರಿಂದ ಕೊಂಬು. ಈಗ ಇಲ್ಲಿ ಗೊಂದಲ ಮಾಡ್ಕೊಳ್ತೀರ ಮಕ್ಕಳು. ಇಲ್ಲಿ ಏನು ಗುಡಿಸು ಬರಬೇಕಾ ಅಥವಾ ತಲೆಕಟ್ಟು ಬರಬೇಕಾ, ಏತ್ವ ಬರಬೇಕಾ ಅನ್ನೋವಾಗ ಇಲ್ಲಿ ಹೂ ಉಚ್ಚಾರ ಮಾಡ್ತಿರೋದ್ರಿಂದ ಕೊಂಬು ಕೊಡೋದಷ್ಟೇ. ಜಬರ್ದಸ್ತು. ಈಗ ತ ಲಾಸ್ಟ್ ಕೊನೆಗೆ ಬರ್ತದೆ, ಒತ್ತಕ್ಷರ ತ. ಜಬರ್ದಸ್ತು. ನಂತರ ದಸ್ತಗಿರಿ. ದ ಇಲ್ಲಿ ಸ ಅ ಉಚ್ಚಾರ, ಸ ದಸ್ತ ಅ ಇದೆಲ್ಲ, ಅದರಿಂದ ತಲಕಟ್ಟು. ಇದು ದಸ ಆಯಿತು. ಇದನ್ನು ದಸ್ತಗಿರಿ ಮಾಡಬೇಕಂದ್ರೆ ತಾವತ್ತು. ದಸ್ತಗಿ ಈ ಉಚ್ಚಾರದಿಂದ ಗುಡಿಸು, ಈ ಉಚ್ಚಾರದಿಂದ ಗುಡಿಸು ರೀ. ದಸ್ತಗಿರಿ. ಮಾಲ್ಕಿ ಹೇಗೆ ಬರೆಯೋದು, ಮಾ. ಮಾಲ್ಕಿ ಈ ಉಚ್ಚಾರ ಬರ್ತದೆ, ಸ್ವರ ಉಚ್ಚಾರ. ಮಾಲ್ಕಿ ಈ ಕೊನೆಗೆ ಈ ಉಚ್ಚಾರ ಬರ್ತದೆ, ಅದರಿಂದ ಇಲ್ಲಿ ಗುಡಿಸು ಕೊಡೋದು. ಮಾಲಿ ಆಯಿತು. ಇದನ್ನು ಮಾಲ್ಕಿ ಮಾಡಬೇಕಾದ್ರೆ ಕಾವತ್ತು. ಮಾಲ್ಕಿ. ಡುಮ್ಕಿ ಡುಮ್ಕಿ. ಈಗ ಇದನ್ನು ಬರೀಬೋದು ನೋಡಿ, ಡು ಆಯಿತು. ಈಗ ಡುಮ್ಕಿ ಹೇಗೆ ಬರೀತೀರ, ಮ ಅದು ನಂತರ ಮಿ. ಡುಮ್ಕಿ ಮಿ. ಆದ್ದರಿಂದ ಇದಕ್ಕೂ ಕೂಡ ಈ ಉಚ್ಚಾರ ಬರೋದ್ರಿಂದ ನೀವು ಡುಮಿ. ಇದನ್ನು ಡುಮ್ಕಿ ಮಾಡಬೇಕಾದ್ರೆ ಕಾವತ್ತು. ಡುಮ್ಕಿ. ಮಾಲ್ಕಿ ಡುಮ್ಕಿ. ಲಾಂಡ್ರಿ ಹೇಗೆ ಬರ್ತೀರ, ಲಾ ಅನುಸ್ವರ ಉಚ್ಚಾರ ಬರ್ತದೆ, ಅದರಿಂದ 0. ಲಾಂಡ್ರಿ ಸ್ವರ ಉಚ್ಚಾರ ಈ, ಅದರಿಂದ ಗುಡಿಸು. ಹಿಂಗೆ ಲಾಂಡ್ರಿ ಆಯ್ತು. ಇದಕ್ಕೆ ರಾವತ್ತು. ಲಾಂಡ್ರಿ. ವಿದ್ಯುನ್ಮಾನ. ವಿ. ವಿದ್ಯುನ್ಮಾನ ಹೇಗೆ ಬರೆಯೋದು, ವಿ. ಈಗ ದ್ಯೂ ಅಂತ ಇದ್ವಿ, ಹೂ ಉಚ್ಚಾರ ಬರ್ತದೆ, ಅದರಿಂದ ಇದನ್ನು ಓ ಇದು ಆಯಿತು. ವಿದ್ಯು ಯು ಅನ್ನುವಾಗ ಯಾವತ್ತು, ವಿದ್ಯು ಆಯಿತು. ಈಗ ವಿದ್ಯುನ್ಮಾನ ನಾ, ನಾಗೆ ಮಾವತ್ತು. ವಿದ್ಯುನ್ಮಾನ ವಿದ್ಯುನ್ಮಾನ. ಸುಬ್ಬಯ್ಯ ಸು, ಸಗೆ ಕೊಂಬು ಸು. ಸುಬ್ಬಯ್ಯ ಹೀಗೆ ಒತ್ತಕ್ಷರ. ಸುಬ್ಬಯ್ಯ ಏನಾಯಿತು, ಯ ಆಯಿತು. ಸುಬ್ಬಯ್ಯ ಆಯಿತು. ಸುಬ್ಬಯ್ಯ ಮಾಡಬೇಕಾದ್ರೆ ಯಾಗೆ ಯಾವತ್ತು, ಸುಬ್ಬಯ್ಯ. ಮಕ್ಕಳು ಇವತ್ತಿಗೆ ಎಷ್ಟು ಸಾಕು. ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ, ಕನ್ನಡ ಕಲಿಕೆ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ಹಾಗೆ ಇಂಗ್ಲೀಷ್ ಕೂಡ ಮೊದಲಿನಿಂದ ನಮಗೆ ಓದಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ ಅನ್ನೋರಿಗೂ ಕೂಡ ವಿಡಿಯೋಗಳಿವೆ. ಆಸಕ್ತಿ ಇರೋರು ನೋಡಿ. ಇವೆಲ್ಲ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು, ಎಷ್ಟು ಪ್ಲೇಲಿಸ್ಟ್ಗಳಿವೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.